ಶಿವಮೊಗ್ಗದಲ್ಲಿ ಸಾಗರ ತಾಲೂಕು ಬಿಜೆಪಿ ಮುಖಂಡರಾದ ಪ್ರವೀಣ್ ಸಾಗರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಪದವೀಧರ ಕ್ಷೇತ್ರದಿಂದ ಡಾಕ್ಟರ್ ಧನಂಜಯ್ ಸರ್ಜಿ ಅವರಿಗೆ ಟಿಕೆಟ್ ನೀಡಲಾಗಿದೆ. ನಾನು ಸಹ ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ದೆ. ಆದರೆ ಟಿಕೆಟ್ ನಿರಾಕರಿಸಿದ ಹೊರತಾಗಿಯೂ ಸೌಜನ್ಯಕ್ಕೂ ಕೂಡ ಪಕ್ಷ ಕರೆದು ಮಾತಾಡಿಸಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಡಾಕ್ಟರ್ ಧನಂಜಯ್ ಸರ್ಜಿ ಅವರಿಗೆ ನೈಋತ್ಯ ಪದವೀಧರರ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಈ ಟಿಕೆಟ್ ಕೊಡೋ ಪೂರ್ವದಲ್ಲಿ ನಾನು ಕೂಡ ಆಕಾಂಕ್ಷಿಯಾಗಿದೆ. ತುಂಬ ಜನ ಕಾರ್ಯಕರ್ತರ ಆಕಾಂಕ್ಷಿಯಾಗಿದ್ದರು. ಯಾಕೆಂದರೆ ಕಾರ್ಯಕರ್ತರ ಚುನಾವಣೆ ಇದು. ಮೊನ್ನೆ MP ಚುನಾವಣೆ ಬೆಳಗ್ಗೆ ಟಿಕೆಟ್ ಹಂಚಿಕೆ ಆಯಿತು. ಒಂದು ಸೌಜನ್ಯಕ್ಕೂ ಕೂಡ ಯಾರು ಆಕಾಂಕ್ಷಿಗಳಿದ್ವು ಒಂದು ಮಾತನ್ನು ಕೂಡ ತಿಳಿಸಲಿಲ್ಲ. ಆನಂತರ ನಾವು ನಾಮಿನೇಷನಿಗೆ ಕೂಡ ಕರೀಲಿಲ್ಲ. ಅಷ್ಟೇ ಅಲ್ಲ, ಏನು ಈ ಒಂದು ಟಿಕೆಟ್ ಹಂಚಿಕೆ ಆದಮೇಲೆ ಯಾರ್ಯಾರು ಅಭ್ಯರ್ಥಿಗಳಾಗಿ ಒಂದು 6-7 ಜನ ಇದ್ವಿ. ನಾನಿದ್ದೆ, ಗಿರೀಶ್ ಪಾಟೀಲ್ ಇದ್ದರು, ದತ್ತಾತ್ರೇಯ ಇದ್ದರು, ಭದ್ರಾವತಿಯ ಧರ್ಮ ಪ್ರಸಾದ್ ಇದ್ದರು, ರಘುಪತಿ ಭಟ್ರಿದ್ದರು. ಈ ಎಲ್ಲ ಹೆಸರುಗಳು ಇದ್ದಾಗ ಸಂಘಟನೆಯಿಂದ ಡಿಸೈಡ್ ಆಗಬೇಕಾದ್ರೆ ಆಯಿತು, ಇಂಥ ಸಂಘಟನೆಯಿಂದ ಕೊಡ್ತಾ ಇದ್ದೀವಿ, ಯಾವ ಕಾರಣಕ್ಕೆ ಅನ್ನೋದು ಬೇಡ, ಆದರೆ ಕೆಲಸ ಮಾಡ್ಕೊಂಡೋಗಿ ಒಂದು ಮಾತನ್ನು ಕೂಡ ಸೌಜನ್ಯ ಕೂಡ ಇವತ್ತಿನವರೆಗೂ ಕೂಡ ಯಾರೂ ಹೇಳಿಲ್ಲ. ಹಾಗಾಗಿ ಎಸ್ಪೆಷಲಿ ವಕೀಲರು ಅಂದರೆ ಈಗ ಸಂಘಟನೆಗೆ ಎಸ್ಪೆಷಲಿ ಶಿವಮೊಗ್ಗದಾಗ ಅಲರ್ಜಿ ಆಗಿದೆ. ಹಗಲೊತ್ತರೆ ಕಾರ್ಯಕರ್ತರ ತೊಂದರೆ ಆದರೆ ನಾವು ಬೇಕು, ಆದರೆ ಪಕ್ಷದ ಯಾವುದೇ ಅಧಿಕಾರ ಹುದ್ದೆ ಇಂಥವು ಬಂದಾಗ ವಕೀಲರನ್ನ ಎಷ್ಟು ದೂರ ಇಡಬೇಕು. ಎಲ್ಲ ರಾಜಕೀಯ ಪಕ್ಷಗಳಿದ್ದು ಅದು ನಮ್ಮ ರಾಜಕೀಯ ಪಕ್ಷನೇ ಹೊರತಾಗಿಲ್ಲ. ನಮಗೆ ಎಷ್ಟು ದುಃಖ ಆಗಿದೆ ನಮಗೆ ಗೊತ್ತು. ಹಗಲು ರಾತ್ರಿ ಆ ನಾಮಿನೇಷನ್ಗೆ ಎನ್ರೋಲ್ ಮಾಡಿಸ್ಬೇಕಾದ್ರೆ ಆ ವಾಟ್ಸಪ್ಪಲ್ಲಿ ಫೋಟೋ ತರಿಸ್ಕೊಂಡು ಆ ಕೆಲಸ ಮಾಡಿ ಅದೆಲ್ಲ ಮಾಡಿ ನಿಸ್ವಾರ್ಥವಾಗಿ ನಾವೇನು ಸಂಘಟನೆ ವಿರುದ್ಧ ಹೋಗೋರಲ್ಲ. ಇವತ್ತು ಪಕ್ಷ ಬೆಳೆದಿದೆ. ಕಾರ್ಯಕರ್ತರು ಯಾರು ಕೊಟ್ಟರು ಗೆಲ್ತಕ್ಕಂಥ ಚುನಾವಣೆ. DS ಶಂಕರಮೂರ್ತಿಯವರು ಯಾವುದೂ ಜಾತಿ ದುಡ್ಡು ಇಲ್ಲ 6 ಬಾರಿ ಈ ಕ್ಷೇತ್ರವನ್ನು ಗೆದ್ದಿದ್ರು. ಇಂಥ ಒಂದು ಕ್ಷೇತ್ರದಲ್ಲಿ ಕಾರ್ಯಕರ್ತರು 20-30 ವರ್ಷ, ನಾನವರು 17-18 ವರ್ಷ, ಕಾರ್ಯಕರ್ತರು 20 ವರ್ಷ 30 ವರ್ಷ ದುಡಿದಿರ್ತಕ್ಕಂಥವ್ರಿದ್ರು. ಅವ್ರನ್ನೂ ಕೂಡ ಕನ್ಸಿಡರ್ ಮಾಡೋದಿತ್ತು. ಸರ್ಜಿ ಅವರಿಗೂ 1 ವರ್ಷ ಆಗಿದೆ ಬಂದು, ಇನ್ನೂ ಹಲವಾರು ಅವಕಾಶಗಳು ಅವರಿಗೆ ಕೊಡಲಿಕ್ಕೆ ಪಕ್ಷದಲ್ಲಿತ್ತು. ಆಗಲೇ ಅದ್ರ ಸೌಜನ್ಯಕರು ಒಂದು ಮಾತು ಹೇಳಬೇಕಲ್ಲ, ನಾವ್ಯಾರು ಅಷ್ಟು ಈಗ ಬೇಡವಾಗಿದ್ದೀವಲ್ಲ ಕಾರ್ಯಕರ್ತರು. ಇದು ತುಂಬ ನೋವಾಗಿದೆ. ನಿನ್ನೆವರೆಗೂ ಕಾದ್ವಿ ಏನಾದ್ರು ನಮಗೆ ಒಂದು ಸೌಜನ್ಯಕ್ಕೆ ನಮ್ಮ ಏನೋ ಒಂದು ಮಾತು ಹೇಳ್ಬೋದು ಅಂತ. ನಮ್ಮನ್ನು ಬಿಟ್ಟು ಯಾರ್ಯಾರು ಆಕಾಂಕ್ಷಿಗಳು ಬಿಟ್ಟು ಹೋಗಿ ನಾಮಿನೇಷನ್ ಮಾಡಿಸಿದ್ದಾರೆ. ಹಾಗಾಗಿ ಅದೊಂದು ನಾವಿಲ್ಲಿ ಪತ್ರಿಕೆ ಮುಂದೆ ಜಗತ್ತಿನ ಮುಂದೆ ತೋಡ್ಕೋಬೇಕಲ್ಲ, ಈಗ ಆಗ್ತಾ ಇದೆ ಅಂಥೇಳಿ. ದ ಪಾರ್ಟಿ ವಿತ್ ದ ಡಿಫ್ರೆನ್ಸ್ ಅಂಥೇಳಿ ನಮ್ಮನ್ನೆಲ್ಲ ಬೆಳೆಸಿ ಸಂಘಟನೆಯಲ್ಲಿ ಪಾರ್ಟಿ ವಿತ್ ದ ಡಿಫ್ರೆನ್ಸ್ ಇಲ್ಲಿ ನಮಗೇನು ಈಗ ಶಿವಮೊಗ್ಗದ ಮಟ್ಟಿ ಯಾಕೆ ಕಾಣ್ತಾ ಇಲ್ಲ. ಹಾಗಾಗಿ ಹೇಳ್ತಾ ಇದ್ವಿ, ಚುನಾವಣೆಯಲ್ಲಿ ಏನು ಪದವೀಧರ ನೈಋತ್ಯ ಕ್ಷೇತ್ರದಲ್ಲಿ ಈ ಥರ ಆಯ್ಕೆ ಆಗಿದೆ, ಅದನ್ನು ಅಭ್ಯರ್ಥಿಗಳಾಗಿ ಯಾರ್ಯಾರು ಆಕಾಂಕ್ಷಿಗಳಿದ್ರು ಅವರಿಗೆಲ್ಲರಿಗೂ ಕೂಡ ನೋವನ್ನು ತಂದಿದೆ ಅಂತಕ್ಕಂಥ ಹೇಳ್ತೀವಿ.